ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿದಂತಹ ಮೌಲ್ಯಾಂಕನ ಮಾರ್ಚ್ 2024ರ 8ನೇ ತರಗತಿಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ರೋಮನ್ ನಂಬರ್ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಸೂಕ್ತವಾದದ್ದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಅಂದರೆ ಈ ಒಂದು ಭಾಗದಲ್ಲಿ 16 ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆಗೆ 4 ಕ್ರಮಾಕ್ಷರಗಳನ್ನು ನೀಡಲಾಗಿರುತ್ತದೆ. 4 ಪರ್ಯಾಯಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಬೇಕು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಲಾಗುತ್ತೆ. ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಹೃತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ. ಆಯ್ಕೆಗಳನ್ನು ನೋಡೋಣ. ಆಪ್ಷನ್ ಎ -1, ಆಪ್ಷನ್ ಬಿ 0, ಆಪ್ಷನ್ ಸಿ 3/5, ಆಪ್ಷನ್ ಡಿ 1. ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 0 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 2, ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ. ಆಪ್ಷನ್ ಎ ಸಂಕಲನ, ಆಪ್ಷನ್ ಬಿ ವ್ಯವಕಲನ, ಆಪ್ಷನ್ ಸಿ ಗುಣಾಕಾರ, ಆಪ್ಷನ್ ಡಿ ಭಾಗಾಕಾರ. ಈ ಮೇಲಿನ ಆಯ್ಕೆಗಳನ್ನು ನೋಡಿದಾಗ ಸಂಕಲನವು ಆವೃತವಾಗಿದೆ, ವ್ಯವಕಲನವು ಕೂಡ ಆವೃತವಾಗಿದೆ, ಗುಣಾಕಾರ ಕೂಡ ಆವೃತವಾಗಿದೆ. ಹಾಗಾದರೆ ಭಾಗಾಕಾರ ಕ್ರಿಯೆ ಆವೃತವಾಗಿಲ್ಲ. ಯಾಕೆಂದರೆ ನಾವು 0/1 ಮಾಡಬಹುದು, ಆದರೆ 1/0ದ ಬೆಲೆ ನಮಗೆ ND ನಾಟ್ ಡಿಫೈನಬಲ್ ಅಂತ ಬರ್ತದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಯಾವುದಪ್ಪ ಅಂದರೆ ಅದು ಭಾಗಾಕಾರ ಆಗ್ತದೆ. ಆದ್ದರಿಂದ ಪ್ರಶ್ನೆ ಸಂಖ್ಯೆ 2ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಭಾಗಾಕಾರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 3 ಈ ರೀತಿಯಾಗಿದೆ: 169ರ ವರ್ಗದ ಬಿಡಿ ಸ್ಥಾನದ ಸಂಖ್ಯೆ. ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 6, ಆಪ್ಷನ್ ಡಿ 9. ನಾವಿಲ್ಲಿ 169 ಸಂಖ್ಯೆಯನ್ನು ತೆಗೆದುಕೊಂಡು ಇದರ ವರ್ಗವನ್ನು ಮಾಡಿದಾಗ ಬಿಡಿ ಸ್ಥಾನದಲ್ಲಿರುವಂತಹ 9ನ್ನು 9ರಿಂದ ಗುಣಿಸಿದರೆ ನಮಗೆ 81 ಬರ್ತದೆ. ಹಾಗಾದರೆ ಬಿಡಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆ 1 ಆಗಿರೋದ್ರಿಂದ ಪ್ರಶ್ನೆ ಸಂಖ್ಯೆ 3ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ 1 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಲ್ಲಿ ಯಾವುದು ಅಂತ ನಾವು ಗುರುತು ಮಾಡಬೇಕು. ಇಲ್ಲಿ 4 ಆಯ್ಕೆಗಳನ್ನು ನೋಡಿದಾಗ ಆಪ್ಷನ್ ಎಯಲ್ಲಿ x ಘಾತಾಂಕ 2 ಇರೋದ್ರಿಂದ ಇದು ರೇಖಾತ್ಮಕ ಸಮೀಕರಣ ಅಲ್ಲ. ಅದೇ ರೀತಿ ಆಪ್ಷನ್ ಬಿಯಲ್ಲಿ x ಘಾತಾಂಕ 3 ಇದೆ, ಆದ್ದರಿಂದ ಇದು ಕೂಡ ರೇಖಾತ್ಮಕ ಸಮೀಕರಣ ಅಲ್ಲ. ಆಪ್ಷನ್ ಸಿ ಮತ್ತು ಡಿ ಅನ್ನು ನಾವು ಸರಿಯಾಗಿ ಗಮನಿಸಿದಾಗ ಇಲ್ಲಿ ಆಪ್ಷನ್ ಡಿ ಯಲ್ಲಿ ಉತ್ಕ್ರಮದಲ್ಲಿ x ಇರೋದ್ರಿಂದ ಇದು ಪಕ್ಕದ ಒಂದು ಭಿನ್ನರಾಶಿಯ ಸಂಖ್ಯೆ ಗುಣಿಸಿದಾಗ ಅದು x² ಆಗುವುದರಿಂದ ಇದು ಒಂದು ವರ್ಗ ಸಮೀಕರಣ ಆಗ್ತದೆ. ಆದ್ದರಿಂದ ಇದು ಕೂಡ ರೇಖಾತ್ಮಕ ಸಮೀಕರಣ ಅಲ್ಲ. ಹಾಗಾದರೆ ಸಿ ಅನ್ನು ತೆಗೆದುಕೊಂಡಾಗ ಇಲ್ಲಿ ಕೇವಲ ಒಂದೇ x ಇರೋದ್ರಿಂದ ಇದು ರೇಖಾತ್ಮಕ ಸಮೀಕರಣ ಅಂತ ನಾವು ಹೇಳ್ತೀವಿ. ಹಾಗಾದರೆ ಪ್ರಶ್ನೆ ಸಂಖ್ಯೆ 4ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 5 ಈ ರೀತಿಯಾಗಿದೆ: 7xyನ ಒಂದು ಸಜಾತಿ ಪದ. 4 ಆಯ್ಕೆಗಳನ್ನು ನೀಡಿದ್ದಾರೆ. ಸಜಾತಿ ಪದ ಅಂದಾಗ ಇಲ್ಲಿ ಇರುವಂತಹ ಚರಾಕ್ಷರಗಳು ಅದೇ ರೀತಿಯ ಚರಾಕ್ಷರಗಳನ್ನು ಹೊಂದಿರಬೇಕು. ಸಹಗುಣಕಗಳು ಬೇರೆ ಆದ ನಮಗೇನು ಸಂಬಂಧ ಬೀಳೋದಿಲ್ಲ. ಆದ್ದರಿಂದ xy ಚರಾಕ್ಷರ ಇರುವಂತಹ ಒಂದು ಪದ ಯಾವುದಪ್ಪ ಅಂದರೆ ಅದು ಆಪ್ಷನ್ ಎ ನಲ್ಲಿದೆ, -2/3xy. ಆದ್ದರಿಂದ ಪ್ರಶ್ನೆ ಸಂಖ್ಯೆ 5ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ -2/3xy ಆಗಿದೆ.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 6. ಎಕ್ಸ್ ಮತ್ತು ವಾಯ್ಗಳು ನೇರ ಅನುಪಾತದಲ್ಲಿದ್ದಾಗ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ 4 ಆಯ್ಕೆಗಳನ್ನು ನೀಡಿದ್ದಾರೆ. ನಾವು ನೇರ ಅನುಪಾತದ ಲಕ್ಷಣವನ್ನು ನೋಡಿದಾಗ ಒಂದು ಪದದ ಬೆಲೆ ಏರಿದಾಗ ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಬೆಲೆ ಏರಬೇಕು. ಆದ್ದರಿಂದ ಎಕ್ಸ್ ಏರಿಕೆಯಾದಾಗ ವಾಯ್ ಕೂಡ ಏರಿಕೆ ಆಗಬೇಕು. ಅಂದರೆ ಎಕ್ಸ್ ಯಾವುದೇ ಒಂದು ರೀತಿಯಲ್ಲಿ ವಾಯ್ಗೆ ನೇರ ಅನುಪಾತದಲ್ಲಿದೆ. ಹಾಗಾದರೆ ನಾವಿದನ್ನು ಬದಲಾವಣೆಗಳಿಗೆ ಒಳಪಟ್ಟಾಗ ಎಕ್ಸ್ ಬೈ ವಾಯ್ ನೇರ ಅನುಪಾತ ಕೆ ಅಥವಾ ಸಮ ಒಂದು ಸ್ಥಿರಾಂಕಕ್ಕೆ ಸಮವಾಗಿರೋದ್ರಿಂದ ಈ ಪದವೇ ಅಂದರೆ ಆಪ್ಷನ್ ಸಿ ಯಲ್ಲಿ ಇರೋದ್ರಿಂದ ಪ್ರಶ್ನೆ ಸಂಖ್ಯೆ 6ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 7 ಈ ರೀತಿಯಾಗಿದೆ. ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತವೆ. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಒಂದು ಘಟನೆ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 8. 9 ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಹೆಸರು ಆಪ್ಷನ್ ಎ ಸಪ್ತಭುಜ, ಆಪ್ಷನ್ ಬಿ ನವಭುಜ, ಆಪ್ಷನ್ ಸಿ ಅಷ್ಟಭುಜ, ಆಪ್ಷನ್ ಡಿ ದಶಭುಜ. 9 ಅಂತ ನಾವು ಕರೆದಾಗ ಅದನ್ನು ನಾವು ನವ ಅಂತ ಕರಿತೀವಿ. ಎಕ್ಸಾಂಪಲ್ ನವಗ್ರಹ, ನವರತ್ನ ಇವೆಲ್ಲವೂ 9 ಸೂಚಿಸೋದ್ರಿಂದ ನವ ಅನ್ನೋದು 9 ಸೂಚಿಸೋದ್ರಿಂದ ಆಪ್ಷನ್ ಬಿ ಯಲ್ಲಿ ನವಭುಜ ಇರೋದ್ರಿಂದ ಪ್ರಶ್ನೆ ಸಂಖ್ಯೆ 8ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ನವಭುಜ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 9. ಒಂದು ಬಹುಮುಖಿ ಅಥವಾ ಬಹುಮುಖ ಗಣಗೆ ಸಾಮಾನ್ಯ ಸಂಕೇತಾಕ್ಷರಗಳೊಂದಿಗೆ ಆಯ್ಲರ್ನ ಸೂತ್ರ ಮುಖಗಳು ಮತ್ತು ಶೃಂಗಗಳು, ಮುಖಗಳು, ಶೃಂಗಗಳು ಮತ್ತು ಅಂಚುಗಳ ನಡುವಿನ ಸಂಬಂಧ. ಮುಖ ಅಂದರೆ ಫೇಸ್ ಎಫ್, ಶೃಂಗ ಅಂದರೆ ವರ್ಟಿಸಸ್ ವಿ, ಅಂಚುಗಳಂದರೆ ಎಡ್ಜಸ್ ಇ. ನಾವು ಯಾವುದಾದ್ರೂ ಒಂದು ಬಹುಭುಜಾಕೃತಿಯನ್ನು ತೆಗೆದುಕೊಂಡಾಗ ಅಲ್ಲಿ ಮುಖ ಮತ್ತು ಶೃಂಗ ಇವು ಎರಡರ ಮೊತ್ತ ಎಫ್ ಪ್ಲಸ್ ವಿ ಯಾವಾಗಲೂ ಅಂಚಿನ ಒಂದು ಸಂಖ್ಯೆಗೆ 2 ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಆಯ್ಕೆ ಆಪ್ಷನ್ ಸಿ ಯಲ್ಲಿ ಇರೋದ್ರಿಂದ ಪ್ರಶ್ನೆ ಸಂಖ್ಯೆ 9ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನ ಸಂಖ್ಯೆಗಳಲ್ಲಿ 108 ನಿಶೇಷವಾಗಿ ಭಾಗಿಸುವಂತಹ ಸಂಖ್ಯೆ. ಇಲ್ಲಿ 4 ಆಯ್ಕೆಗಳು ನೀಡಿದ್ದಾರೆ. ಹಾಗಾದರೆ 108 ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ನಾವು ಬಾಧ್ಯತೆಯ ನಿಯಮಗಳನ್ನ ಬಳಕೆ ಮಾಡಬೇಕು. ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದ 5 ಅಥವಾ 0ಯಿಂದ ಭಾಗ ಆಗೋದಿಲ್ಲ. ಆದ್ದರಿಂದ 5 ಕೂಡ ಇದರ ಆಯ್ಕೆ ಅಲ್ಲ. ಅದೇ ರೀತಿ 11ನ್ನು ನಾವು ಗಮನಿಸಿದಾಗ ಕ್ರಮವಾಗಿ ಬೆಸ ಮತ್ತು ಸಮ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಸೇರಿಸಬೇಕು. 1 + 8 9. ಅದೇ ರೀತಿ ಮಧ್ಯದಲ್ಲಿ 0 ಇರೋದ್ರಿಂದ 9 ಮತ್ತು 0 ಸಮವಾಗಿಲ್ಲದಿರೋದ್ರಿಂದ ಆಪ್ಷನ್ ಬಿ ಕೂಡ ಆಗಿರುವುದಿಲ್ಲ. ಈ ಕೊಟ್ಟಂಥ ಸಂಖ್ಯೆ 107 7ರಿಂದ ಕೂಡ ಭಾಗವಾಗುವುದಿಲ್ಲ. ಹಾಗಾದರೆ 9ರಿಂದ ಭಾಗವಾಗುತ್ತಾ ನೋಡೋಣ. 9 ಅಂದರೆ ಬಾಧ್ಯತೆಯ ನಿಯಮದ ಪ್ರಕಾರ ಎಲ್ಲ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಬೇಕು. 1 + 0 + 8, 1 + 0 + 8 ಅಂದರೆ 9. ಹಾಗಾದರೆ ಸಂಖ್ಯೆ 9 9ರ ಒಂದು ಅಪವರ್ತ್ಯವಾಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 11 ಈ ರೀತಿಯಾಗಿದೆ. 100 × ಎ + 10 × ಸಿ + ಬಿ ಯ ಸಾಮಾನ್ಯ ರೂಪ. 4 ಆಯ್ಕೆಗಳು ನೀಡಿದ್ದಾರೆ. ನಾವಿದನ್ನು ಬಿಡಿಸೋಣ. 100 × ಎ + 10 × ಸಿ + 1b ಅಂದಾಗ 100 ಎ ಅಂದರೆ ಅದು 100ನೇ ಸ್ಥಾನದಲ್ಲಿ ಎ ಬರಬೇಕು 0 0 + 10 ಸಿ ಅಂದಾಗ 10ರ ಸ್ಥಾನದಲ್ಲಿ ಸಿ ಬಂದು 0 + ಬಿ. ಹಾಗಾದರೆ ಇದನ್ನು ನಾವು 100ರ ಸ್ಥಾನದಲ್ಲಿ ಎ, 10ರ ಸ್ಥಾನದಲ್ಲಿ ಸಿ, ಬಿಡಿ ಸ್ಥಾನದಲ್ಲಿ ಬಿ ಇರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ 4 ಆಯ್ಕೆಗಳನ್ನು ತೆಗೆದುಕೊಂಡಾಗ ಆಪ್ಷನ್ ಎ 1728 ಗಮನಿಸಿದಾಗ ಇದು
12 ಘನ ಸಂಖ್ಯೆಯಾಗಿ ಮಾಡಿದಾಗ ಬರುವಂಥ ಬೆಲೆಯಾಗಿರುವುದರಿಂದ ಈ ಪ್ರಶ್ನೆ ಸಂಖ್ಯೆ 12ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ 1728 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 13. ಈ ಒಂದು ಸಂಖ್ಯೆಯ 0.000003 ಸಾಮಾನ್ಯ ರೂಪ ಅಥವಾ ವೈಜ್ಞಾನಿಕ ರೂಪ ಈ ಕೆಳಗಿನ ಆಯ್ಕೆಗಳೆಲ್ಲ ಸರಿಯಾದನ್ನು ಗುರುತು ಮಾಡಬೇಕು. ಕೊಟ್ಟಂತಹ ಸಂಖ್ಯೆಯನ್ನು ಮೊದಲಿಗೆ ನಾವು ವೈಜ್ಞಾನಿಕ ರೂಪದಲ್ಲಿ ಬರ್ಕೊಳ್ಳೋಣ. 0.0000 5 ಜೀರೋಗಳ ನಂತರ 3. ಇದನ್ನು ನಾವು ಈ ರೀತಿ ಬರೆಯುವುದು 3/1 ಕೆಳಗೆ 1 2 3 4 5 6 ಸ್ಥಾನಗಳನ್ನು ಅಂದರೆ 6 ಸೊನ್ನೆಗಳನ್ನು ಬರ್ಕೊಳ್ಳೋಣ. ಹಾಗಾದರೆ 3/1 × 10⁻6. ಇದನ್ನು ನಾವು ಘಾತಾಂಕದ ನಿಯಮಕ್ಕೆ ಪರಿವರ್ತನೆ ಮಾಡಿದರೆ 3 × 10⁻6. ಇದು ಆಪ್ಷನ್ ಬಿ ಆಗಿರುವುದರಿಂದ ಪ್ರಶ್ನೆ ಸಂಖ್ಯೆ 13ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 3 ಗುಣಾಕಾರ 10⁻6 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 14 ಈ ರೀತಿಯಾಗಿದೆ. 3:4 ಅನುಪಾತದ ಶೇಕಡಾ ರೂಪ ಈ 4 ಆಯ್ಕೆಗಳು ನೀಡಿದ್ದಾರೆ. ಹಾಗಾದರೆ 3:4 ನಾವು ಭಿನ್ನರಾಶಿಯ ರೂಪಕ್ಕೆ ಪರಿವರ್ತನೆ ಮಾಡಿದರೆ ಅದು 3/4 ಆಗ್ತದೆ. ಇದನ್ನು ನಾವು ಶೇಕಡಾ ರೂಪಕ್ಕೆ ತರಬೇಕು ಅಂದರೆ 3/4 100ರಿಂದ ಗುಣಿಸೋಣ. 100ರಿಂದ ಗುಣಿಸಬೇಕಾದ್ರೆ 4 1 4 2 8 2 ಉಳಿತು. 2ರ ಮುಂದೆ 0 ಅಂದರೆ 20, 4 5 20, 25 3 75%. ಇದು ಆಯ್ಕೆ ಎ ಯಲ್ಲಿ ಇರೋದರಿಂದ ಈ ಪ್ರಶ್ನೆಗೆ ಅಂದರೆ ಪ್ರಶ್ನೆ ಸಂಖ್ಯೆ 14ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ 75% ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 15 ಈ ರೀತಿಯಾಗಿದೆ. ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವಂತಹ ಒಂದು ನಕ್ಷೆ ಅಂದರೆ ಕಾಲಕ್ರಮೇಣದಲ್ಲಿ ಬದಲಾವಣೆಯಾಗುವ ದತ್ತಾಂಶವನ್ನು ತೋರಿಸುವಂಥ ನಕ್ಷೆ ಯಾವುದಪ್ಪ ಅಂದರೆ ಅದು ರೇಖಾ ನಕ್ಷೆಯಾಗಿದೆ. ಆದ್ದರಿಂದ ಪ್ರಶ್ನೆ ಸಂಖ್ಯೆ 15ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ರೇಖಾ ನಕ್ಷೆ ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಈ ಒಂದು ಭಾಗದಲ್ಲಿ ಕೊನೆಯ ಪ್ರಶ್ನೆ. ಮುಖಗಳ ಮೇಲೆ 1 2 3 4 5 6 ಬರೆದಿರುವ ದಾಳವನ್ನು ಅಂದರೆ ಒಂದು ಮುಖದ ಮೇಲೆ ಒಂದೊಂದು ಸಂಖ್ಯೆಯನ್ನು ಬರೆದಿರುವ ಒಂದು ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ. ಇಲ್ಲಿ ಫಲಿತಾಂಶ 2ನ್ನು ಪಡಿಬೇಕು ಅಂದಾಗ ನಾವು ಸಂಭವನೀಯತೆ ಲೆಕ್ಕಾಚಾರವನ್ನು ಮಾಡಬೇಕು. ಹಾಗಾದರೆ ಸಂಭವನೀಯತೆಯಲ್ಲಿ ಏನಾಗುತ್ತೆ, ನಮಗೆ ಬೇಕಾಗಿರುವ ಒಂದು ಆಯ್ಕೆ ಅದನ್ನು ಒಟ್ಟು ಆಯ್ಕೆಗಳ ಸಂಖ್ಯೆಯಿಂದ ಅಥವಾ ಒಟ್ಟು ಫಲಿತಾಂಶಗಳನ್ನು ಭಾಗಿಸಬೇಕು. ನಮಗೆ ಬೇಕಾಗಿರುವುದು 2. ಒಮ್ಮೆ ಉಪಯೋಗಿಸಿದಾಗ ಬರುವಂಥ ಸಂಖ್ಯೆ 2 ಕೇವಲ ಒಂದು ಬಾರಿ ಮಾತ್ರ ಬರಬಹುದು. ಆದ್ದರಿಂದ ಒಟ್ಟು ಪ್ರಯತ್ನಗಳು 6. ಈ ಒಂದು ಭಾಗವು ಆಪ್ಷನ್ ಡಿ ಯಲ್ಲಿ ಇರೋದರಿಂದ ಪ್ರಶ್ನೆ ಸಂಖ್ಯೆ 16ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಡಿ 1/6 ಆಗಿದೆ. ಮುಂದಿನ ಭಾಗವನ್ನು ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 2 ಈ ರೀತಿಯಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಪ್ರಶ್ನೆಗಳು 1 ಅಂಕದಂತೆ ಒಟ್ಟು 4 ಅಂಕಗಳನ್ನು ಇದು ಒಳಗೊಂಡಿದೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 17 ನೋಡೋಣ. 11 ಸ್ಕ್ವೇರ್ ಮತ್ತು 12 ಸ್ಕ್ವೇರ್ಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳೆಷ್ಟು? ಹಾಗಾದರೆ 11 ಸ್ಕ್ವೇರನ್ನು ನಾವು ತೆಗೆದುಕೊಂಡ್ರೆ 11 ಸ್ಕ್ವೇರ್ = 121. ಅದೇ ರೀತಿ 12 ಸ್ಕ್ವೇರನ್ನು ತೆಗೆದುಕೊಂಡ್ರೆ 144. ಹಾಗಾದರೆ 144ರಲ್ಲಿ 121ನ್ನು ಕಳೆಯೋಣ, ಬರುವಂತಹ ಸಂಖ್ಯೆ 23. ಇದಕ್ಕೆ ಮತ್ತೆ 1ನ್ನು ಕಳೆದ್ರೆ ಬರುವಂಥ ಸಂಖ್ಯೆ 22. ಆದ್ದರಿಂದ 11 ಸ್ಕ್ವೇರ್ ಮತ್ತು 12 ಸ್ಕ್ವೇರ್ ಅಂದರೆ 11ರ ವರ್ಗ ಮತ್ತು 12ರ ವರ್ಗರ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳ ಎಷ್ಟಪ್ಪ ಅಂದರೆ ಅದು 22 ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಪ್ರಶ್ನೆ ಸಂಖ್ಯೆ 18.
ಪಕ್ಕದ ಚಿತ್ರವನ್ನು ಗಮನಿಸಿ ಇವುಗಳನ್ನು ಬರೆಯಿರಿ. ರೋಮನ್ ನಂಬರ್ 1 ಕೆ ಬಿಂದುವಿನ ನಿರ್ದೇಶಾಂಕಗಳು. ರೋಮನ್ ನಂಬರ್ 2 ನಿರ್ದೇಶಾಂಕಗಳು 2,0 ಆಗಿರುವ ಬಿಂದು. ಹಾಗಾದರೆ ಮೊದಲಿಗೆ ಕೆನ ನಿರ್ದೇಶಾಂಕಗಳನ್ನು ನಾವು ಬರೆಯೋಣ. ಕೆ ಸಂಖ್ಯೆಯನ್ನು ಕೆ ಒಂದು ಬಿಂದುವನ್ನು ಗಮನಿಸಿ. ಈ ಬಿಂದು ಎಕ್ಸ್ ಅಕ್ಷದ 2ಕ್ಕೆ ಲಂಬವಾಗಿದೆ. ಸಂಖ್ಯೆ 2ಕ್ಕೆ ಲಂಬವಾದ ಒಂದು ಗೆರೆ ಇದೆ. ಅದೇ ರೀತಿ y ಅಕ್ಷಕ್ಕೆ 4ಕ್ಕೆ ಸಮಾಂತರವಾಗಿರುವಂಥ ಸಂಖ್ಯೆಯಾಗಿದೆ. ಆದ್ದರಿಂದ ಕೆನ ನಿರ್ದೇಶಾಂಕ ನಾವು ಈ ರೀತಿ ಬರೆಯಬಹುದು. ಎಕ್ಸ್ನ ಬೆಲೆ 2, y ನ ಬೆಲೆ 4. ಮೊದಲಿಗೆ ಎಕ್ಸ್ ಮತ್ತು ಆನಂತರ y ಬರೆಯೋದ್ರಿಂದ ಕೆ ಬಿಂದು ನಿರ್ದೇಶಾಂಕಗಳು 2,4. ಅದೇ ರೀತಿ ರೋಮನ್ ನಂಬರ್ 2 ತೆಗೆದುಕೊಳ್ಳೋಣ. ನಿರ್ದೇಶಾಂಕಗಳು 2,0. ಹಾಗಾದರೆ 2,0 ಅಂತ ನಾವು ಗಮನಿಸಿದರೆ 2,0 ಅಂದಾಗ 0 ಅನ್ನುವ y ಅಕ್ಷ, y ಬೆಲೆ ಯಾವಾಗ 0 ಇರ್ತದೆ ಅದು ಎಕ್ಸ್ ಅಕ್ಷವನ್ನು ಒಳಗೊಂಡಾಗ, ಅಂದರೆ ಎಕ್ಸ್ ಅಕ್ಷದ ಮೇಲೆ ಇರುವಂತಹ ಬಿಂದುವಿನ y ನ ನಿರ್ದೇಶಾಂಕ ಯಾವಾಗಲೂ 0 ಆಗಿರುವುದರಿಂದ ಈ ಒಂದು ಎಕ್ಸ್ ಅಕ್ಷದ ಮೇಲೆ ಇರುವಂತಹ ಒಂದು ಬಿಂದು ಯಾವುದು ಅಂತ ಇದೆ. ಹಾಗಾದರೆ ಎರಡನೇ ಎಕ್ಸ್ 2 ಇರುವಂಥದ್ದು x1, 2 ಇರುವಂತಹ ಈ ಬಿಂದು ನಮ್ಮ ಗಮನದಲ್ಲಿ ಬರ್ತದೆ. ಆದ್ದರಿಂದ ಇಲ್ಲಿರುವ ಬಿಂದುವಿನ ಹೆಸರು ಎಂ ಆಗಿರೋದ್ರಿಂದ 2,0 ನಿರ್ದೇಶಾಂಕವನ್ನು ಹೊಂದಿರುವ ಬಿಂದು ಯಾವುದಪ್ಪ ಅಂದರೆ ಅದು ಎಂ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 19 ಈ ರೀತಿಯಾಗಿದೆ. ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಮಾನ, ಬಿ ಮಾನ ಮತ್ತು ಹೆಚ್ ಮಾನಗಳು ಆಗಿರುವ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರವನ್ನು ಬರೆಯಿರಿ. ಯಾವಾಗಲೂ ಒಂದು ಆಯತಘನವಿದ್ದಾಗ ಅದರ ಉದ್ದ ಎಲ್, ಅಗಲ ಬಿ, ಎತ್ತರ ಹೆಚ್ಚಾಗಿದ್ದಾಗ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಪಡೆಯುವಂಥ ಸೂತ್ರ ಅಂದರೆ 2 ಗುಣಾಕಾರ ಎಲ್ ಇಂಟು ಬಿ ಅಂದರೆ ಉದ್ದ ಇಂಟು ಅಗಲ ಪ್ಲಸ್ ಅಗಲ ಇಂಟು ಎತ್ತರ ಬಿ ಇಂಟು ಹೆಚ್ ಪ್ಲಸ್ ಉದ್ದ ಇಂಟು ಎತ್ತರ ಎಲ್ ಇಂಟು ಹೆಚ್ ಆಗಿದೆ. ಈ ಸೂತ್ರವನ್ನು ಬಳಸಿ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 20 ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನ ನಿರ್ದೇಶಾಂಕ 0 ಮತ್ತು y ನ ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದು ಎಲ್ಲಿರುತ್ತದೆ? ನಾನು ಹಿಂದಿನ ಉದಾಹರಣೆಯಲ್ಲಿ ಹೇಳಿದ್ದೀನಿ, ಎಕ್ಸ್ ಅಕ್ಷದ ಮೇಲೆ y ಬೆಲೆ ಯಾವಾಗಲೂ 0 ಆಗಿರುತ್ತದೆ. ಅದೇ ರೀತಿ y ಅಕ್ಷವನ್ನು ತೆಗೆದುಕೊಂಡ್ರೆ ಎಕ್ಸ್ ನ ಬೆಲೆ ಯಾವಾಗಲೂ 0 ಆಗಿರ್ತದೆ. ಹಾಗಾದರೆ ಎಕ್ಸ್ ನ ನಿರ್ದೇಶಾಂಕವು 0 ಆಗಿದ್ರೆ ಅದರ ಯಾವಾಗಲೂ ಇರುತ್ತದಪ್ಪ ಅಂದರೆ ಅದು y ಅಕ್ಷದ ಮೇಲೆ ಇರ್ತದೆ. ಆದ್ದರಿಂದ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ 0 ಆಗಿರುವ ಬಿಂದು y ಅಕ್ಷದ ಮೇಲಿರುತ್ತದೆ. ಇಲ್ಲಿವರೆಗೂ ಒಂದು ಅಂಕದ ಪ್ರಶ್ನೆಯನ್ನು ನೋಡ್ತಾ ಇದ್ವಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗಕ್ಕೆ ನೋಡೋಣ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ರೋಮನ್ ನಂಬರ್ 3 ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ 6 ಪ್ರಶ್ನೆಗಳು 2 ಅಂಕಕ್ಕೆ ಒಟ್ಟು 12 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ರಮಾ ಮತ್ತು ಶಶಿ ಇವರ 24 ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ 4:5 ಆಗಿತ್ತು. ಈಗ ಈ ಅನುಪಾತ 8:9 ಆದರೆ 24 ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಗಮನಿಸಿ, ಇಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವು ಗಮನಿಸಿದರೆ ಇಲ್ಲಿ 24 ವರ್ಷಗಳ ಹಿಂದಿನ ಅನುಪಾತ 4:5 ಕಟ್ಟಿದ್ದಾರೆ. ಇದನ್ನು ಬರ್ಕೊಳ್ಳೋಣ. ಹಾಗಾದರೆ ರಮಾ ಮತ್ತು ಶಶಿ ಅವರ 24 ವರ್ಷಗಳ
ಹಿಂದಿನ ವಯಸ್ಸುಗಳು ಈಗ 4:5 ಕೊಟ್ಟಿದ್ದನ್ನು ನಾವು 4x ಮತ್ತು 5x ಅಂತ ತೆಗೆದುಕೊಳ್ತೀನಿ. ಆದ್ದರಿಂದ 4x ಮತ್ತು 5x ಆಗಿರಲಿ. ಹಾಗಾದರೆ ಈಗ ಅವರ ವಯಸ್ಸು ಏನಾಗಿದೆ? ರಮಾ ಅವರ ಈಗಿನ ವಯಸ್ಸು 24 ವರ್ಷಗಳ ಹಿಂದೆ ಇವರ ವಯಸ್ಸು 4x ಆಗಿತ್ತು. ಆದ್ದರಿಂದ ಈಗಿನ ಅವರ ವಯಸ್ಸು ಪ್ಲಸ್ 24 ಸೇರಿಸಬೇಕು. ಅದೇ ರೀತಿ ಶಶಿ ಇವರ ಈಗಿನ ವಯಸ್ಸು 24 ವರ್ಷಗಳ ಹಿಂದೆ ಇವರ ವಯಸ್ಸು 5x ಆಗಿತ್ತು. ಇದಕ್ಕೆ 24 ಸೇರಿಸಿದರೆ ಈಗಿನ ವಯಸ್ಸುಗಳು ಬರ್ತದೆ. ಹಾಗಾದರೆ ಹೇಳಿಕೆಯನ್ನು ಗಮನಿಸೋಣ. ಹೇಳಿಕೆಯಲ್ಲಿ ನೀಡಿದ್ದಾರೆ ಈಗಿನ ವಯಸ್ಸುಗಳ ಒಂದು ಅನುಪಾತ 8:9 ನೀಡಿದ್ದಾರೆ. ಹಾಗಾದರೆ ಹೇಳಿಕೆಯ ಪ್ರಕಾರ ಈ ಎರಡು ವಯಸ್ಸುಗಳ ಅನುಪಾತ ಯಾವುದು? 4x ಪ್ಲಸ್ 24 ಡಿವೈಡೆಡ್ ಬೈ 5x ಪ್ಲಸ್ 24 ಈಸ್ ಈಕ್ವಲ್ ಟು 8/9 ಆಗಿದೆ. ಇವುಗಳನ್ನು ಬಿಡಿಸುವುದರ ಮೂಲಕ x ಬೆಲೆಯನ್ನು ಲೆಕ್ಕಾಚಾರ ಮಾಡೋಣ. 9 ಗುಣಾಕಾರ 4x ಪ್ಲಸ್ 24 ಈಸ್ ಈಕ್ವಲ್ ಟು 8 ಇಂಟು 5x ಪ್ಲಸ್ 24. ಏಕಪದದಿಂದ ದ್ವಿಪದದ ಗುಣಾಕಾರ 9 36x ಪ್ಲಸ್ ಅದೇ ರೀತಿ 24 ನಾವು 9ರಿಂದ ಗುಣಿಸಿದರೆ 216 ಈಸ್ ಈಕ್ವಲ್ ಟು 8 40x ಪ್ಲಸ್ 24 ನಾವು 8ರಿಂದ ಗುಣಿಸಿದರೆ ಬರುವಂಥ ಬೆಲೆ 192. ಎಲ್ಲ ಅಂಶ ಈ ಒಂದು ಸಮೀಕರಣದಲ್ಲಿರುವಂಥ ಎಕ್ಸ್ಗಳನ್ನು ಎಡಭಾಗದಲ್ಲಿ ಸಂಖ್ಯೆಗಳನ್ನ ಬಲಭಾಗಕ್ಕೆ ತೆಗೆದುಕೊಂಡು ಬಂದರೆ 40x ಮೈನಸ್ 36x ಈಸ್ ಈಕ್ವಲ್ ಟು 216 ಮೈನಸ್ 192. 40x ನಲ್ಲಿ 36x ಕಳೆದ್ರೆ 4x ಈಸ್ ಈಕ್ವಲ್ ಟು 24. ಹಾಗಾದರೆ x ಅನ್ನು 4 4 ಆಗೋದ್ರಿಂದ x ಬೆಲೆ 6 ಬರ್ತದೆ. ಹಾಗಾದರೆ x ಬೆಲೆ 6 ಬಂದರೆ x ಬೆಲೆ 6 ಏನು ಬಂದಿದ್ದರಿಂದ ನಾವು ಮುಂದಿನ ಲೆಕ್ಕಾಚಾರವನ್ನು ಮಾಡೋಣ. ರಮಾ ಅವರ ವಯಸ್ಸು 24 ವರ್ಷಗಳ ಹಿಂದೆ ಇರುವುದನ್ನು ಬಿಡಬೇಕು. ರಮಾ ಇವರ ವಯಸ್ಸು ಅದು 24 ವರ್ಷಗಳ ಹಿಂದಿನದು. ಬೇಕಾಗೋಣ 24 ವರ್ಷಗಳ ಹಿಂದೆ 4x ಆಗಿತ್ತು. ಅಂದರೆ 4 ಇಂಟು 6 ಅಂದರೆ 24 ವರ್ಷ. ಅದೇ ರೀತಿ ಶಶಿ ಇವರ ವಯಸ್ಸು 24 ವರ್ಷಗಳ ಹಿಂದೆ 5x ಆಗಿತ್ತು. ಹಾಗಾದರೆ 5ಅನ್ನು x ಅಂದರೆ 6ರಿಂದ ಗುಣಿಸೋಣ. 5 30 ವರ್ಷ. ಹಾಗಾದರೆ ರಮಾ ಮತ್ತು ಶಶಿ ಇವರ 24 ವರ್ಷಗಳ ಹಿಂದಿನ ವಯಸ್ಸು 24 ವರ್ಷ ಮತ್ತು 30 ವರ್ಷಗಳು ಆಗಿದ್ದವು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 22. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 2744ರ ಘನಮೂಲವನ್ನು ಲೆಕ್ಕಿಸಿ. ಹಾಗಾದರೆ ನೇರವಾಗಿ ಪರಿಹಾರವನ್ನು ಮಾಡಿಕೊಳ್ಳೋಣ. ನಾವು ಕಂಡುಹಿಡಿಯಬೇಕಾಗಿದ್ದು ಕ್ಯೂಬ್ ರೂಟ್ ಆಫ್ 2744. ನಾವು ಅವಿಭಾಜ್ಯ ಅಪವರ್ತನಗಳ ವಿಧಾನವನ್ನು ಬಳಸಬೇಕಾಗಿರೋದ್ರಿಂದ ಅವಿಭಾಜ್ಯ ಅಪವರ್ತನ ಬಳಸ್ತಾ ಹೋಗೋಣ. 2744 ಇದು ಸಮಸಂಖ್ಯೆ ಆಗಿರೋದ್ರಿಂದ ನಾವು 2ರಿಂದ ಭಾಗಿಸ್ತಾ ಹೋಗೋಣ. ಹಾಗಾದರೆ 2ರಿಂದ ಭಾಗಿಸೋಣ. 2 2 2 3 6 2 7 14 2 1 2 2 3 6 2 14 2 4 ಮತ್ತೆ 2ರಿಂದ ಭಾಗಿಸೋಣ. 2 6 12 2 8 16 2 6 12 ಮತ್ತೆ 2ರಿಂದ ಭಾಗಿಸೋಣ. 2 3 6 2 4 8 2 3 6 343. ಇದು ನಿಮಗಾಗಲೇ ಗೊತ್ತಾಗಿದೆ, ಅದು 7ರ ಜನಸಂಖ್ಯೆ. ಆದ್ದರಿಂದ 7 49 343. ಅದೇ ರೀತಿ 7 ತೆಗೆದುಕೊಂಡ್ರೆ 7 7 49 7 1 7. ಹಾಗಾದರೆ
ನಮಗೆ ಬಂದಂತಹ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ 2744 ಈಸ್ ಈಕ್ವಲ್ ಟು ಘನಮೂಲದ ಒಂದು ಚಿಹ್ನೆ ಹಾಕಿ ಅವಿಭಾಜ್ಯ ಅಪವರ್ತನ ಗುಣಾಕಾರ ಬರೋಣ. 2 ಇಂಟು 2 ಇಂಟು 2 ಇಂಟು 7 ಇಂಟು 7 ಇಂಟು 7 ಘನಮೂಲನ ತೆಗಿಬೇಕಾದ್ರೆ 3 ಸಂಖ್ಯೆಗಳ ಗುಂಪಲ್ಲಿ ಒಂದನ್ನು ಪಡಿಬೇಕು. ಹಾಗಾದರೆ ಈ 2ರ 3 ಗುಂಪುಗಳಿಂದ ಒಂದು ಸಂಖ್ಯೆ, ಅದೇ ರೀತಿ 7ರ 3 ಗುಂಪುಗಳಿಂದ ಒಂದು ಸಂಖ್ಯೆ ತೆಗೆದುಕೊಂಡ್ರೆ 2 7 14. ಆದ್ದರಿಂದ 2744ರ ಘನಮೂಲ ಈಸ್ ಈಕ್ವಲ್ ಟು 14 ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 23. ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆಯನ್ನು ಒಂದು ಬಹುಪದೋಕ್ತಿಯಲ್ಲಿ ಇನ್ನೊಂದು ಬಹುಪದೋಕ್ತಿಯನ್ನು ಕಳಿಬೇಕಾಗಿದೆ. ಹಾಗಾದರೆ ಯಾವುದರಿಂದ ಕಳಿಬೇಕಾಗಿದೆ? 7x² ಮೈನಸ್ 4x ಪ್ಲಸ್ 2ರಿಂದ ನಾವು ಕಳಿಬೇಕಾದಂಥ ಪದಗಳು 3 ಮೈನಸ್ 7x ಪ್ಲಸ್ 5x². ಇದನ್ನು ನಾನು ಕ್ರಮಾನುಗತ ಘಾತಾಂಕದಲ್ಲಿ ಬಿಡ್ತೀನಿ. ಆದ್ದರಿಂದ ಕಳಿಬೇಕಾದ ಸಂಖ್ಯೆಗಳು 5x² ಮೈನಸ್ 7x ಮೈನಸ್ ಪ್ಲಸ್ 3. ಹಾಗಾದರೆ ಕಳಿಬೇಕಾದಾಗ ನಾವು ಕಳಿಬೇಕಾದಂಥ ಸಂಖ್ಯೆಗಳ ಚಿಹ್ನೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಪ್ಲಸ್ 5x ಅನ್ನು ಮೈನಸ್ ಬರೆದು ಮೈನಸ್ 7x ಅನ್ನು ಪ್ಲಸ್ 7x ಆಗಿ ಕನ್ಸಿಡರ್ ಮಾಡಬೇಕು. ಅದೇ ರೀತಿ ಪ್ಲಸ್ 3ಅನ್ನು ಮೈನಸ್ 3ಆಗಿ ಕನ್ಸಿಡರ್ ಮಾಡಬೇಕು. ಹಾಗಾದರೆ 7x² ನಲ್ಲಿ 5x² ಕಳೆದ್ರೆ 2x². ಅದೇ ರೀತಿ ಮೈನಸ್ 4x ನಲ್ಲಿ ಪ್ಲಸ್ 7x ಅನ್ನು ಕಳೆದ್ರೆ ಪ್ಲಸ್ 3x. ಅದೇ ರೀತಿ ಪ್ಲಸ್ 2ರಲ್ಲಿ ಮೈನಸ್ 3ಅನ್ನು ಕಳೆದ್ರೆ ಮೈನಸ್ 1. ಆದ್ದರಿಂದ ಬರುವಂಥ ಬೆಲೆ ಏನಾಗ್ತದೆ ಅಂದರೆ 2x² ಪ್ಲಸ್ 3x ಮೈನಸ್ 1 ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 24. ಬೀಜೋಕ್ತಿಗಳನ್ನು ಅಪವರ್ತಿಸಿ 5y³ ಮೈನಸ್ 125y ಅನ್ನು y ಪ್ಲಸ್ 5ರಿಂದ ಭಾಗಿಸಿ. ಹಾಗಾದರೆ ಮೊದಲಿಗೆ ನಾವು ಕೊಟ್ಟಂತಹ ಸಂಖ್ಯೆಗಳನ್ನು ಅಪವರ್ತನ ಕ್ರಿಯೆಗೆ ಒಳಪಡಿಸಿ ಆನಂತರ ಭಾಗಾಕಾರ ಕ್ರಿಯೆಗೆ ನಾವು ಮುಂದಾಗಬೇಕು. ಹಾಗಾದರೆ ಕೊಟ್ಟಂಥ ಪದಗಳನ್ನು ಮೊದಲು ಬರ್ಕೊಳ್ಳೋಣ. 5y³ ಮೈನಸ್ 125y. ಇದನ್ನು ಅಪವರ್ತನ ಕ್ರಿಯೆಗೆ ಒಳಪಡಿಸಿದರೆ ಸಾಮಾನ್ಯ ಪದಗಳನ್ನು ತೆಗಿಬೇಕು. 2ರಲ್ಲಿಯೂ ಸಾಮಾನ್ಯ 5 ಜೊತೆಗೆ ಒಂದು y ಅನ್ನು ತೆಗೆದರೆ 5y³ ನಲ್ಲಿ 5y ಅನ್ನು ತೆಗೆದರೆ ಉಳಿಯುವುದು y² ಮೈನಸ್ 125ರಲ್ಲಿ 5ಅನ್ನು ತೆಗೆದರೆ 25 y ಹೊರಗಡೆ ಬಂದಿದೆ. ಆದ್ದರಿಂದ ಇದನ್ನು ಇನ್ನೂ ನಾನು ಅಪವರ್ತಿಸಿದರೆ 5y ಇಂಟು a² ಮೈನಸ್ b² ರೂಪದಲ್ಲಿದೆ. ಇದು y² ಮೈನಸ್ 5². ಹಾಗಾದರೆ 5y ಇಂಟು a² ಮೈನಸ್ b² ರೂಪ a ಪ್ಲಸ್ b ಅಂದರೆ y ಪ್ಲಸ್ 5 ಇಂಟು y ಮೈನಸ್ 5. ಹಾಗಾದರೆ ಎರಡನೇ ಪದವನ್ನು ತೆಗೆದುಕೊಳ್ಳೋಣ. ಅದು y ಪ್ಲಸ್ 5. ಇದರಲ್ಲಿ ಯಾವುದೇ ಸಾಮಾನ್ಯ ಪದಗಳಿದ್ದು ಹಾಗೆ ಬರೋಣ. ಈ ಎರಡು ಪದಗಳನ್ನು ನಾನೀಗ ಭಾಗಿಸಬೇಕು. ಹಾಗಾದರೆ ಭಾಗಿಸುವ ಕ್ರಿಯೆಯನ್ನು ಮಾಡೋಣ. 5y³ ಮೈನಸ್ 125y ಡಿವೈಡೆಡ್ ಬೈ y ಪ್ಲಸ್ 5. ಮೇಲಿನ ಪದವನ್ನು ನಾವು ಅಪವರ್ತಿಸಿದರೆ ಬರುವ ಬೆಲೆ 5y ಇಂಟು y ಪ್ಲಸ್ 5 ಇಂಟು y ಮೈನಸ್ 5 ಹೋಲ್ ಡಿವೈಡೆಡ್ ಬೈ y ಪ್ಲಸ್ 5. ಹಾಗಾದರೆ y ಪ್ಲಸ್ 5 ಕ್ಯಾನ್ಸಲ್ ಆಗಿ ಕೊನೆಯಲ್ಲಿ ಉಳಿದು 5y ಇಂಟು y ಮೈನಸ್ 5 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 25 ಈ ರೀತಿಯಾಗಿದೆ. 10 ಬಾಹುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ಕಂಡುಹಿಡಿಯಿರಿ. ಹಾಗಾದರೆ ಬಾಹುಗಳ ಸಂಖ್ಯೆಯನ್ನು ಬರ್ಕೊಳ್ಳೋಣ. n is equal to 10. ಯಾವುದಾದ್ರೂ n ಬಾಹುಗಳಿರುವ ಒಂದು ಬಹುಭುಜಾಕೃತಿಯ
ಒಳಕೋನಗಳ ಮೊತ್ತ ಈ ಸೂತ್ರದಿಂದ ನಾನು ಪಡಿಬಹುದು n - 2 ಇಂಟು 180. ಹಾಗಾದರೆ ಈ ಬೆಲೆಯಲ್ಲಿ n ಬೆಲೆಯನ್ನು ಹಾಕೋಣ. 10 - 2 ಇಂಟು 180. ಅದೇ ರೀತಿ 10ರಲ್ಲಿ 2 ಕಳೆದರೆ 8 ಇಂಟು 180. ಹಾಗಾದರೆ 10 ಮತ್ತು 8 ಮತ್ತು 180 ನಾವು ಗುಣಿಸಿದರೆ ಬರುವಂಥ ಬೆಲೆ 1440. ಆದ್ದರಿಂದ 1440. ಆದ್ದರಿಂದ 10 ಬಾಹುಗಳಿರುವ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಾಗ್ತದೆ ಅಂದರೆ 1440 ಡಿಗ್ರಿ ಆಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ 6 ಕೊಳವೆಗಳಿಗೆ 1 ಗಂಟೆ 20 ನಿಮಿಷ, ಅಂದರೆ 1 ಗಂಟೆ ಅಂದರೆ 60 + 20 80 ನಿಮಿಷ ಬೇಕಾಗುತ್ತದೆ. ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿಯ 5 ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು? ಹಾಗಾದರೆ ಗಮನಿಸಿ, ಕೊಳವೆಗಳು ಒಂದು ಟ್ಯಾಂಕನ್ನು ತುಂಬಿಸ್ತಾ ಇದೆ ಅಥವಾ ತೊಟ್ಟಿಯನ್ನು ತುಂಬಿಸ್ತಾ ಇದೆ ಅಂದರೆ ಹೆಚ್ಚಿನ ಕೊಳವೆಗಳಿದ್ದಾಗ ಕಡಿಮೆ ಸಮಯ ಬೇಕಾಗ್ತದೆ, ಕಡಿಮೆ ಕೊಳವೆಗಳ ಸಂಖ್ಯೆ ಇದ್ದರೆ ಹೆಚ್ಚಿನ ಸಮಯ ಬೇಕಾಗ್ತದೆ. ಅಂದರೆ ಇದು ವಿಲೋಮ ಅನುಪಾತದಲ್ಲಿದೆ. ಕೊಟ್ಟಂಥ ಅಂಶಗಳನ್ನು ಬರೆದುಕೊಳ್ಳೋಣ. ಹಾಗಾದರೆ ಕೊಳವೆಗಳ ಸಂಖ್ಯೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಅದೇ ರೀತಿ ಅದು ತೆಗೆದುಕೊಂಡ ಸಮಯ ಅಥವಾ ಕಾಲ. ಹಾಗಾದರೆ ಕೊಳವೆಗಳ ಸಂಖ್ಯೆ 6 ಇದ್ದಾಗ ಅದು 1 ಗಂಟೆ 20 ನಿಮಿಷ ಅಂದರೆ 80 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ಅದೇ 5 ಕೊಳವೆಗಳಿದ್ದರೆ ಅದು ತೆಗೆದುಕೊಳ್ಳುವ ಸಮಯ ಕಂಡುಹಿಡಿಯಬೇಕಾಗಿರೋದ್ರಿಂದ ಅದನ್ನು x ಅಂತ ಬರೆದುಕೊಳ್ಳೋಣ. ಇದು ವಿಲೋಮಾನುಪಾತದಲ್ಲಿ ಇರೋದ್ರಿಂದ ನಾವು x ಅನ್ನು ಈ ರೀತಿಯಾಗಿ ಬರ್ತೀವಿ. ಮೇಲಿನ ಪದಗಳ ಗುಣಾಕಾರ ಭಾಗಾಕಾರ ಸ್ವತಂತ್ರವಾದ ಸಂಖ್ಯೆ. ಆದ್ದರಿಂದ 6 × 80 / 5. 5 ಒಂದ್ಲೆ 5 ಒಂದ್ಲೆ 5. 8ರಲ್ಲಿ 5 ಅಂದರೆ 3, 3 ಮುಂದೆ 0 ಅಂದರೆ 30, 5 6ಲೆ 30. ಹಾಗಾದರೆ 16 96 ನಿಮಿಷ. ಹಾಗಾದರೆ x ನ ಬೆಲೆ 96 ನಿಮಿಷ ಅಥವಾ 1 ಗಂಟೆ 36 ನಿಮಿಷ. ಯಾಕೆಂದರೆ 1 ಗಂಟೆಗೆ 60 ನಿಮಿಷ. ಆದ್ದರಿಂದ 5 ಕೊಳವೆಗಳಿಂದ ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯ 1 ಗಂಟೆ 36 ನಿಮಿಷಗಳು. ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ನೋಡೋಣ. ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳ ಮುಂದಿನ ಭಾಗಕ್ಕೆ ಹೋಗೋಣ. ಪ್ರಶ್ನೆಗಳ ರೋಮನ್ ನಂಬರ್ 4 ಈ ರೀತಿಯಾಗಿದೆ. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ 3 ಅಂಕದ 3 ಪ್ರಶ್ನೆಗಳಿದ್ದು ಒಟ್ಟು 9 ಅಂಕಗಳಿಗೆ ಇದು ನಿಗದಿಯಾಗಿದೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 6, 8, 18ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ನಾವು ಮೊದಲಿಗೆ ಮಾಡಬೇಕಾಗಿದ್ದು 6 ಮತ್ತು 8 ಹಾಗೂ 18ರಿಂದ ಭಾಗವಾಗುವಂಥ ಅತ್ಯಂತ ಚಿಕ್ಕ ಸಂಖ್ಯೆ ಅಂದರೆ ಲಸಾಅವನ್ನು ಕಂಡುಹಿಡಿಯಬೇಕು. 6ನ್ನು ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ಬರೆದರೆ 2 × 3. ಅದೇ ರೀತಿ 8ನ್ನು ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ಬರೆದರೆ 4 × 2 ಅಥವಾ 2 × 2 × 2. ಅದೇ ರೀತಿ 18ನ್ನು ಬರೆದರೆ 9 × 2, 9ನ್ನು 3 × 2. ಆದ್ದರಿಂದ ಲಸಾಅವನ್ನು ನೋಡೋಣ. ಲಸಾಅ ಅತ್ಯಂತ ದೊಡ್ಡ ಘಾತವನ್ನು ಬರೀಬೇಕು ಪ್ರತಿ ಸಂಖ್ಯೆಯದ್ದು. ಇಲ್ಲಿ 2 ಒಂದಿದೆ, ಇಲ್ಲಿ 2 3 ಇದೆ, ಇಲ್ಲಿ 2 ಒಂದಿದೆ. ಆದ್ದರಿಂದ 2ನ್ನ 3 ಬಾರಿ ಬರಿಬೇಕು. ಅದೇ ರೀತಿ 3ನ್ನು ಕೂಡ ನಾನು 2 ಬಾರಿ ಬರಿತೇನೆ. ಹಾಗಾದರೆ 2ನ್ನು 3 ಬಾರಿ ಬರೆದರೆ 8 ಗುಣಿಸಿದ್ರೆ ಬರುತ್ತೆ. ಅದೇ ರೀತಿ 3 3ಲೆ 9, 8 9ಲೆ 72. ಹಾಗಾದರೆ 6,
8 ಮತ್ತು 18ರಿಂದ ಭಾಗವಾಗುವಂಥ ಸಂಖ್ಯೆ 72. 72ರಿಂದ ಭಾಗವಾಗುವಂಥ ಅತ್ಯಂತ ಚಿಕ್ಕ ಪೂರ್ಣವರ್ಗ ಸಂಖ್ಯೆಯನ್ನು ನೋಡಿದಾಗ 144ನ್ನು ನಾವು 72ರಿಂದ ಭಾಗಿಸಿದ್ರೆ 2 ಬರುತ್ತೆ. ಅಂದಮೇಲೆ 144 72ರಿಂದ ಭಾಗವಾಗುತ್ತದೆ. 144 ವರ್ಗ ಸಂಖ್ಯೆಗಿದ್ದು 72ರಿಂದ ಭಾಗಾಗ್ತದೆ ಅಂದರೆ 144 6, 8 ಮತ್ತು 18ನ್ನು ಭಾಗಿಸುವ 18ರಿಂದ ಭಾಗವಾಗುವ ಚಿಕ್ಕ ವರ್ಗ ಸಂಖ್ಯೆ. ಆರು, 8 ಮತ್ತು 18ರಿಂದ ಭಾಗವಾಗುವಂಥ ಅತ್ಯಂತ ಚಿಕ್ಕ ಪೂರ್ಣವರ್ಗ ಯಾವುದು ಅಂದರೆ ಅದು 144 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 28 ಈ ರೀತಿಯಾಗಿದೆ. ಸುವರ್ಣಾಳು ಒಂದು ಗಡಿಯಾರವನ್ನು ರು 1460ಕ್ಕೆ ಕೊಂಡಳು. ಕೆಲವು ತಿಂಗಳುಗಳ ನಂತರ ಅದರ ರಿಪೇರಿಗೆ ರು 340 ಖರ್ಚು ಮಾಡಿ ಶೇಕಡಾ 8 ನಷ್ಟದಲ್ಲಿ ಅದನ್ನು ಮಾರಿದಳು. ಹಾಗಾದರೆ ಅದರ ಮಾರಿದ ಬೆಲೆ ಮತ್ತು ಅವಳಿಗಾದ ಒಟ್ಟು ನಷ್ಟವನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ದತ್ತಾಂಶಗಳನ್ನ ಸರಿಯಾಗಿ ತೆಗೆದುಕೊಳ್ಳಿ. ಕೊಂಡ ಬೆಲೆ ರು 1460. ಅದೇ ರೀತಿ ರಿಪೇರಿ ಖರ್ಚನ್ನು ಕೂಡ ಇದಕ್ಕೆ ಸೇರಿಸಬೇಕು. ರಿಪೇರಿ ಖರ್ಚು 340. ಹಾಗಾದರೆ ಇಲ್ಲಿ ಕೊಟ್ಟಂಥ ಇನ್ನೊಂದು ಅಂಶ ಶೇಕಡ ನಷ್ಟವನ್ನು ಕೂಡ ನೀಡಿದ್ದಾರೆ. ಅವಳು ಅದನ್ನು ಮತ್ತೆ ಶೇಕಡ 8 ದರದಲ್ಲಿ ಅದನ್ನು ನಷ್ಟ ಮಾಡಿಕೊಂಡು ಕೊಡ್ತಾಳೆ. ಹಾಗಾದರೆ ಅವಳಿಗೆ ಉಂಟಾದ ನಷ್ಟವನ್ನು ನಾವಿಲ್ಲಿ ಕಂಡುಹಿಡಬೇಕು. ಹಾಗಾದರೆ ಇಲ್ಲಿ ಕೊಟ್ಟಂಥ ಅಂಶವನ್ನು ಗಮನಿಸಿ. ಕೊಂಡ ಬೆಲೆ ಮತ್ತು ರಿಪೇರಿ ಖರ್ಚು ಎರಡನ್ನ ಸೇರಿಸಿದರೆ ಆ ವಸ್ತುವಿನ ಅಸಲು ಬೆಲೆ ಆಗುತ್ತೆ. ಆದ್ದರಿಂದ ಅಸಲು ಬೆಲೆ = 1460 ಪ್ಲಸ್ 340 ಒಟ್ಟಾರೆ ಎರಡನ್ನ ಸೇರಿಸಿದರೆ 1800 ರೂಪಾಯಿ ಆಗ್ತದೆ. ಹಾಗಾದರೆ ನಷ್ಟ 8% ಇರೋದರಿಂದ ಒಂದು ವೇಳೆ ವಸ್ತುವನ್ನು 100 ರೂಪಾಯಿ ಅಸಲು ಬೆಲೆ ಇದ್ದಾಗ ಅಂದರೆ ಅಸಲು ಬೆಲೆ 100 ಇದ್ದಾಗ ನಾವು 8% ನಷ್ಟದಲ್ಲಿ ಅದನ್ನು ಮಾರಿದರೆ ಅದರ ಮಾರುವಂತಹ ಬೆಲೆ ಏನಾಗ್ತದೆ ಅಂದರೆ 92 ರೂಪಾಯಿ ಆಗ್ತದೆ. ಆದರೆ ವಸ್ತುವಿನ ಅಸಲು ಬೆಲೆ ಎಷ್ಟಿದೆ? ಅಸಲು ಬೆಲೆ 1800 ಇದ್ದಾಗ ಅಂದರೆ ಈಗ ರಿಪೇರಿ ಖರ್ಚು ಮತ್ತು ಕೊಂಡ ಬೆಲೆ ಸೇರಿದರೆ ಒಟ್ಟು ಬೆಲೆ ನಿಜವಾದ ಬೆಲೆ 1800 ಇದ್ದಾಗ ಮಾರುವಂತಹ ಬೆಲೆ ನಾವು ಕಂಡುಹಿಡಿಯಬೇಕಾಗಿರೋದ್ರಿಂದ x ಅಂತ ತೆಗೆದುಕೊಳ್ಳೋಣ. ಆದ್ದರಿಂದ ನಷ್ಟ ಲೆಕ್ಕಾಚಾರದ ಪ್ರಕಾರ x = 92 100ಕ್ಕೆ ಗುಣಾಕಾರ 1800 ಅಸಲು ಬೆಲೆ ಭಾಗಿಸು 100. ಇದನ್ನು ಲೆಕ್ಕಾಚಾರ ಮಾಡಿದರೆ ನಮಗೆ ಮಾರಿದ ಬೆಲೆ ಬರ್ತದೆ. ಈ 2 ಸೊನ್ನೆಗಳು ಹೋಗ್ತದೆ. ಆದ್ದರಿಂದ ಉಳಿಯುವಂಥ ಸಂಖ್ಯೆಗಳು 92 ಗುಣಾಕಾರ 18. 92ನ್ನು 18ರಿಂದ ಗುಣಾಕಾರ ಮಾಡಿದರೆ ಬರುವಂಥ ಬೆಲೆ 1656. ಆದ್ದರಿಂದ ವಸ್ತುವಿನ ಅಸಲು ಬೆಲೆ ರೂಪಾಯಿ 1650. ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಒಟ್ಟು 1800. ಅದನ್ನು ವಸ್ತುವನ್ನು ಮಾರಿದ್ದು 1656. ಆದ್ದರಿಂದ ಉಂಟಾದ ನಷ್ಟ = ಅಸಲು ಬೆಲೆಯಲ್ಲಿ ನಾವು ಮಾರಿದ ಬೆಲೆಯನ್ನು ಕಳೆದರೆ ಬರ್ತದೆ. ಹಾಗಾದರೆ ಅಸಲು ಬೆಲೆ 1800 ಮೈನಸ್ ಮಾರಿದ ಬೆಲೆ 1656. 1800ರಲ್ಲಿ 1656ನ್ನು ಕಳೆದ್ರೆ 144 ಬರ್ತದೆ. ಆದ್ದರಿಂದ ಸುವರ್ಣಾಳು ಗಡಿಯಾರವನ್ನು
ರು 1656ಕ್ಕೆ ಮಾರುತ್ತಾಳೆ. ಇದರಿಂದ ಅವಳಿಗೆ ರೂಪಾಯಿ 144 ನಷ್ಟವಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 29 ಈ ರೀತಿಯಾಗಿದೆ. FO 5.5 ಸೆಂಟಿಮೀಟರ್, OU 4 ಸೆಂಟಿಮೀಟರ್, UR 5 ಸೆಂಟಿಮೀಟರ್, RF 4.5 ಸೆಂಟಿಮೀಟರ್ ಮತ್ತು OR 6.5 ಸೆಂಟಿಮೀಟರ್ ಇರುವಂತೆ ಚತುರ್ಭುಜ FOUR ರಚಿಸಿ. ಹಾಗಾದರೆ FOUR ತೆಗೆದುಕೊಂಡಾಗ F ಮತ್ತು O ಹಾಗೂ O ಮತ್ತು R, F ಮತ್ತು U ಮತ್ತು O ಮತ್ತು Rಗಳು ಕರ್ಣಗಳಾಗಿರುತ್ತವೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಚ್ಚಾ ಚಿತ್ರವನ್ನು ಹಾಕೊಳ್ಳೋಣ. FOUR ಚತುರ್ಭುಜ ಇರಬೇಕು, ಅಲ್ಲಿ ಕರ್ಣ 6.5 ಸೆಂಟಿಮೀಟರ್ ಇರಬೇಕು. ಉಳಿದ ಬೆಲೆಗಳನ್ನು ಹಾಕಿ ನಾವು ರಚನೆಯನ್ನು ಮಾಡಬೇಕು. ಹಾಗಾದರೆ ಮೊದಲಿಗೆ OR ಕರ್ಣವನ್ನು ನಾವು ರಚಿಸಬೇಕು. ಅದು ಈ ರೀತಿಯಾಗಿ ಬರುತ್ತೆ. O ಒಂದು ಬಿಂದುವಿನಿಂದ ಒಂದು ನೇರ ರೇಖೆಯನ್ನು ಎಳೆಯಬೇಕು. 6.5 ಸೆಂಟಿಮೀಟರ್ಗೆ ಕತ್ತರಿಸಿ R ಅನ್ನು ಗುರುತಿಸಬೇಕು. ನಂತರ OF ಅಳತೆ ಎಷ್ಟಿದೆ ಅಂದರೆ 5.5 ಸೆಂಟಿಮೀಟರಿಂದ ಒಂದು ವೃತ್ತವನ್ನು ಕಂಸವನ್ನು ರಚಿಸಬೇಕು. ಅದೇ ರೀತಿ ಆರ್ನಿಂದಲೂ ಕೂಡ ಎಫ್ಗೆ ರಚಿಸಬೇಕಾದಂಥ ದೂರ 4.5 ಸೆಂಟಿಮೀಟರ್. ಅದರ ಒಂದು ಕಂಸ ಈ ರೀತಿಯಾಗಿ ಬರ್ತದೆ. ಆ ಎರಡೂ ಬಿಂದುಗಳು ಎರಡೂ ಕಂಸಗಳು ಸೇರುವ ಬಿಂದುವನ್ನು ಎಫ್ ಅಂತ ಕರೆದು ಗುರುತು ಮಾಡಬೇಕು. ನಂತರ ಅದೇ ರೀತಿ ಓನಿಂದ ಯು ಇರುವಂತಹ ದೂರ 4 ಸೆಂಟಿಮೀಟರ್, ಅದರಿಂದ ಒಂದು ಕಂಸವನ್ನು ಎಳಿಬೇಕು. ಅದೇ ರೀತಿ ಆರ್ನಿಂದ ಯುಗೆ UR ಇರುವಂಥ ದೂರ 5 ಸೆಂಟಿಮೀಟರ್, ಅದರಿಂದ ಕಂಸವನ್ನು ಎಳಿಬೇಕು. ಆ ಎರಡೂ ಕಂಸಗಳು ಸೇರುವ ಜಾಗವನ್ನು ಯು ಅಂತ ಗುರುತಿಸಬೇಕು. ಈಗ ಎಲ್ಲ ಬಿಂದುಗಳಂದ್ರೆ ಎಫ್ ಇಂದ O ಇಂದ ಯು ಇಂದ ಆರ್ ಇಂದ ಎಫ್ ಸೇರಿಸಿದರೆ ನಮಗೆ FOUR ಚತುರ್ಭುಜ ಸಿಗ್ತದೆ. ಈ ರೀತಿಯಾದಂಥ ಒಂದು ಚತುರ್ಭುಜ ನಮಗೆ ಸಿಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 5. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಒಂದು ಪ್ರಶ್ನೆ ಇಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾದರೆ ಪ್ರಶ್ನೆ ಸಂಖ್ಯೆ 30 ಈ ರೀತಿಯಾಗಿದೆ. ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 30 ಮೀಟರ್ ಮತ್ತು 22 ಮೀಟರ್ ಆಗಿವೆ. ಇದರ ಸುತ್ತಲೂ ಮತ್ತು ಹೊರಗೆ 1.5 ಮೀಟರ್ ಏಕರೂಪ ಅಗಲವುಳ್ಳ ಒಂದು ಪಥವನ್ನು ನಿರ್ಮಿಸಲು ರು 150 ಪ್ರತಿ ಚದರ ಮೀಟರ್ ದರದಂತೆ ಒಟ್ಟು ಖರ್ಚನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಒಂದು ಆಯತ ಇದೆ. ಇದರ ಉದ್ದ ಮತ್ತು ಅಗಲಗಳು 30 ಮೀಟರ್ ಮತ್ತು 22 ಮೀಟರ್ ಇದೆ. ಇದರ ಸುತ್ತಲೂ ಏನು ಮಾಡ್ತಾ ಇದ್ದಾರೆ? ಒಂದು ಪಥವನ್ನು ನಿರ್ಮಿಸ್ತಾ ಇದ್ದಾರೆ. ಆ ಪಥವನ್ನು ನಿರ್ಮಿಸಿದಾಗ ಈ ರೀತಿ ಬರ್ತದೆ. ಹಾಗಾದರೆ ಇಲ್ಲಿ ಉದ್ದ ಅಳತೆಗಳನ್ನು ನಾವು ಬರೆದುಕೊಳ್ಬೇಕು. ಇಲ್ಲಿರುವಂತಹ ಉದ್ದ ಮತ್ತು ಅಗಲಗಳನ್ನು ಬರೆದುಕೊಳ್ಳೋಣ. ಇದು 1.5 ಮೀಟರ್. ಹಾಗಾದರೆ ಇಲ್ಲಿಯೂ ಕೂಡ 1.5 ಮೀಟರ್. ಇದು 30 ಮೀಟರ್. ಇಲ್ಲಿ ಬರುವಂಥ ರೇಖೆ 1.5 ಮೀಟರ್. ಅದೇ ರೀತಿ 22 ಮೀಟರ್, 1.5. ಹಾಗಾದರೆ ಇದು 22. ಅದೇ ರೀತಿ 1.5, 30, 22, 1.5 ಈ ರೀತಿಯ ಆಕೃತಿ ಬರ್ತದೆ. ನಾವು ಕಂಡುಹಿಡಬೇಕಾಯಿತು ಈ ಸುತ್ತಲೂ ಇರುವಂತಹ ಹೊಸದಾಗಿ ಇರುವಂತಹ ಒಂದು ರಸ್ತೆಯ ವಿಸ್ತೀರ್ಣವನ್ನು ಕಂಡುಹಿಡಿದು ಅದಕ್ಕೆ 150ರಿಂದ ಗುಣಿಸಿದರೆ ಒಟ್ಟು ದರದ ಖರ್ಚು ಬರ್ತದೆ. ಹಾಗಾದರೆ ಮೊದಲಿಗೆ ನಾವು ಆ ಅಗಲವಾಗಿರುವಂತಹ ಒಂದು ಪಟ್ಟಿಯನ್ನು ನಿರ್ಮಿಸಿದಾಗ ಉಂಟಾದ ಭಾಗಗಳ ಹೊಸ ವಿಸ್ತೀರ್ಣವನ್ನು ಕಂಡುಕೊಳ್ಳೋಣ. ಹಾಗಾದರೆ ಹೊಸ ವಿಸ್ತೀರ್ಣಗಳನ್ನು ಮಾಡ್ಕೊಂಡು ಹೋಗೋಣ. ಹೊಸ ಪಥದ ವಿಸ್ತೀರ್ಣ, ಹೊಸ ಪಥದ ವಿಸ್ತೀರ್ಣ ನಾವು ಇಲ್ಲಿ ಈ ರೀತಿಯಾಗಿ ಮಾಡೋಣ. ಮೊದಲು ಈ ಎರಡು ಆಯತದ ವಿಸ್ತೀರ್ಣವನ್ನು ಜೊತೆಗೆ ಈ ಎರಡು ಆಯತದ ವಿಸ್ತೀರ್ಣಗಳನ್ನು ಲೆಕ್ಕಾಚಾರ ಮಾಡೋಣ. ಹಾಗಾದರೆ ಇಲ್ಲಿ ಇರುವಂತಹ
ಆಯತಘನದ ವಿಸ್ತೀರ್ಣ ಯಾವಾಗಲೂ L ಇಂಟು ಬಿ. ಆದ್ದರಿಂದ ಮೊದಲನೇ ಭಾಗದಲ್ಲಿ ಮೇಲಿನ ಭಾಗದ ವಿಸ್ತೀರ್ಣವನ್ನು ಮಾಡೋಣ. ಮೊದಲು ಇದರ ಉದ್ದ 30, 1.5, 1 ಪಾಯಿಂಟ್ ಅಂದರೆ 3, 30 ಪ್ಲಸ್ 3 33 ಮೀಟರ್ ಉದ್ದ ಇಂಟು 1.5 ಅಗಲ ಇಂಟು 2 ಪಥಗಳು ಪ್ಲಸ್ ಅದೇ ರೀತಿ ಇಲ್ಲಿ ಇರುವಂತಹ 2 ಆಯತಗಳ ವಿಸ್ತೀರ್ಣವನ್ನು ಲೆಕ್ಕಾಚಾರ ಮಾಡೋಣ. 22 ಅಗಲ 1.5 ಉದ್ದ, ಹಾಗಾದರೆ 1.5 ಉದ್ದ. ಅದೇ ರೀತಿ 22 ಅಗಲ ಇಂಟು 2 ಆಯತಗಳು, ಹಾಗಾದರೆ 33 ಇಂಟು 1.5 ಇಂಟು 2 3 ಪ್ಲಸ್ 1.5 ಇಂಟು 2 ಅಂದರೆ 3 ಇಂಟು 22 33 ಮೂರಲೆ 99 ಪ್ಲಸ್ 22 ಮೂರಲೆ 66. 99ನ್ನು 66ಕ್ಕೆ ಸೇರಿಸಿದರೆ ಬರುವಂತಹ ಬೆಲೆ 165 ಮೀಟರ್ ಸ್ಕ್ವೇರ್. ಕೊಟ್ಟಿರುವ ಬೆಲೆಯನ್ನು ನಾವು ಲೆಕ್ಕಾಚಾರ ಮಾಡಬೇಕು. 1 ಚದರ ಮೀಟರ್ಗೆ ತಗಲುವ ದರ ಅಥವಾ ತಗಲುವ ವೆಚ್ಚ, ಪಥವನ್ನು ನಿರ್ಮಾಣ ಮಾಡಲಿಕ್ಕೆ ವೆಚ್ಚ ರೂಪಾಯಿ 150. ಆದ್ದರಿಂದ 165 ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ರಸ್ತೆ ಅಥವಾ ಪಥ ನಿರ್ಮಿಸಲು ತಗಲುವ ವೆಚ್ಚ ಇಸ್ ಈಕ್ವಲ್ ಟು 165 ಇಂಟು 150. ಇವೆರಡನ್ನು ಗುಣಿಸಿದರೆ ಬರುವಂಥ ಬೆಲೆಯನ್ನು ನಾವು ಹಾಕಿದಾಗ ಬರುವಂಥ ಬೆಲೆ 24,750. ಆದ್ದರಿಂದ ಒಟ್ಟು ವೆಚ್ಚ ಇಸ್ ಈಕ್ವಲ್ ಟು ರೂಪಾಯಿ 24,750 ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 31. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ರೋಮನ್ ನಂಬರ್ 6. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 5 ಅಂಕದ ಒಂದು ಪ್ರಶ್ನೆಯನ್ನು ನಾವು ಈ ಭಾಗದಲ್ಲಿ ನೋಡ್ತೀವಿ. ಹಾಗಾದರೆ ಈ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ನಾವು ಒಂದು ಪ್ರಶ್ನೆಯನ್ನು ನೀಡಿದ್ದಾರೆ. ಶ್ವೇತಾಳು ಒಂದು ದಿನದಲ್ಲಿ ತನ್ನ ಸಮಯವನ್ನು ವಿವಿಧ ಚಟುವಟಿಕೆಗಳಿಗಾಗಿ ಈ ಕೆಳಗಿನಂತೆ ವ್ಯಯಿಸುತ್ತಾಳೆ. ಈ ದತ್ತಾಂಶಗಳಿಗೆ ಒಂದು ಪೈ ನಕ್ಷೆಯನ್ನು ರಚಿಸಬೇಕು. ಹಾಗಾದರೆ ನಾವು ಈ ದತ್ತಾಂಶಗಳಿಗೆ ಪೈ ನಕ್ಷೆ ರಚಿಸಬೇಕಾದ್ರೆ ಪ್ರತಿಯೊಂದು ದತ್ತಾಂಶದ ತ್ರಿಜ್ಯಾಂತರ ಖಂಡವನ್ನು ಲೆಕ್ಕಿಸಬೇಕು. ಹಾಗಾದರೆ ಈ ಒಂದು ಕಾಲಮ್ನಲ್ಲಿ ತ್ರಿಜ್ಯಾಂತರ ಖಂಡದ ಲೆಕ್ಕಾಚಾರವನ್ನು ಮಾಡೋಣ. ಒಟ್ಟು ಗಂಟೆಗಳು 24. ಪ್ರತಿಯೊಂದು ಭಾಗದ ಒಂದು ಚಟುವಟಿಕೆಯ ತ್ರಿಜ್ಯಾಂತರ ಖಂಡವನ್ನು ಕಂಡುಕೊಳ್ಳೋಣ. ಈ ಒಂದು ಶಾಲೆಯ ಅಂಶ 6 ಡಿವೈಡೆಡ್ ಬೈ ಒಟ್ಟು ಅಂಶ 24 ಗುಣಾಕಾರ 360. 24ನ್ನು 360ಕ್ಕೆ ಭಾಗಿಸಿದರೆ ಬೆಲೆ 15. ಅದರಿಂದ 15ನ್ನು 6ಗೆ ಗುಣಿಸಿದರೆ 90 ಡಿಗ್ರಿ. ಅದೇ ರೀತಿ 4 ಗೃಹ ಕಾರ್ಯದ ಒಂದು ಭಾಗವನ್ನು ನೋಡಿದರೆ 4/24 ಇಂಟು 360 ಡಿಗ್ರಿ. 4 ಗುಣಾಕಾರ 15 ಇಸ್ ಈಕ್ವಲ್ ಟು 60 ಡಿಗ್ರಿ. ಅದೇ ರೀತಿ ಆಟದ ಭಾಗವನ್ನು ನೋಡಿದರೆ 3/24 ಇಂಟು 360 3 ಇಂಟು 15 ಇಸ್ ಈಕ್ವಲ್ ಟು 45 ಡಿಗ್ರಿ. ಅದೇ ರೀತಿ 8/24 ನಿದ್ರೆಯ ಭಾಗ ಇಂಟು 360 ಡಿಗ್ರಿ. ಇದರ ತ್ರಿಜ್ಯಾಂತರ ಖಂಡ 8 ಇಂಟು 15 15 120 ಡಿಗ್ರಿ. ಅದೇ ರೀತಿ ಇತರೆ 3, ಹಾಗಾದರೆ ಇದರ ಅಂಶ 3/24 ಇಂಟು 360 ಡಿಗ್ರಿ ಇಸ್ ಈಕ್ವಲ್ ಟು 3 ಇಂಟು 15 ಇಸ್ ಈಕ್ವಲ್ ಟು 45 ಡಿಗ್ರಿ. ಒಟ್ಟಾರೆ ಈ ಎಲ್ಲ ಕೋನಗಳನ್ನು ಕೂಡಿಸಿದರೆ 360 ಡಿಗ್ರಿ ಬರ್ತದೆ. ಹಾಗಾದರೆ ಈ ಎಲ್ಲ ತ್ರಿಜ್ಯಾಂತರ ಕೋನಗಳನ್ನು ಒಂದು ವೃತ್ತಾಕಾರದ ಕಕ್ಷೆಯಲ್ಲಿ ನಾವು ವ್ಯಕ್ತಪಡಿಸಿದರೆ ಆ ವೃತ್ತಾಕಾರದ ಪೈ ನಕ್ಷೆ ಈ ರೂಪದಲ್ಲೇ ಬರುತ್ತೆ. ಈ ರೀತಿಯಾಗಿ ನಾವು ಈ ಕೊಟ್ಟಂಥ ದತ್ತಾಂಶಗಳಿಗೆ ಪೈ ನಕ್ಷೆಯನ್ನು ರಚಿಸಬೇಕು. ಇಲ್ಲಿವರೆಗೂ ನೀವು
2023-24ನೇ ಸಾಲಿನ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಅಲ್ಲಿರುವಂತಹ ಉದಾಹರಣೆಗಳನ್ನು ಬಿಡಿಸಿದೆ. ಇಂಥದೇ ಉದಾಹರಣೆಗಳ ಪ್ರಯತ್ನ ಮಾಡಿ ಮುಂಬರುವ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ.